ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 63ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಬಹುಶಃ ಇನ್ನೊಂದು 64 ಆದರೆ ಸಮಾಜ ವಿಜ್ಞಾನ 8ನೇ ತರಗತಿಯ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳು ಮುಗಿದೋಯ್ತು. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ನೋಡ್ಬೋದು. ನಾವು 8ನೇ ತರಗತಿಗೆ ಹಿಂದಿ ಮತ್ತು ಸೈನ್ಸಲ್ಲಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಹಿಂದಿ, ಸೈನ್ಸ್ ಮತ್ತು SS ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ. ನಿಮ್ಮ FA ಮತ್ತು SA ಎಕ್ಸಾಮಿನೇಷನ್ಗೆ ಅನುಕೂಲವಾಗ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಹಾಕಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ NMMS ಪರೀಕ್ಷೆಗೆ ನಾವು SS ಮತ್ತು ಸೈನ್ಸಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕಿದ್ದೀವಿ. ಎಲ್ಲ ವಿಡಿಯೋಗಳಿಗೆ ನೋಡಬೇಕಾದ್ರೆ ದಯಮಾಡಿ ಪ್ಲೇಲಿಸ್ಟ್ಗೆ ಹೋಗಿ ಒಂದು ಸಾರಿ ಅಲ್ಲಿ ಭೇಟಿ ಕೊಡಿ, ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಪ್ಲೀಸ್ ವಿಡಿಯೋಗಳನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಶಾಲೆ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋ ಲಿಂಕ್ಗಳನ್ನು ಹೆಚ್ಚು ಶೇರ್ ಮಾಡಿ. ನೋಡೋಣ 63 ಏನಿದೆ ಅಂತ. ಇದು ಅರ್ಥಶಾಸ್ತ್ರ ವಿಭಾಗದ ಕಲಿಕಾಂಶ 20ಕ್ಕೆ ಸಂಬಂಧಪಟ್ಟಿದೆ. ಅರ್ಥವ್ಯವಸ್ಥೆಯ ವಲಯಗಳ ಪರಿಚಯ ಅಂತ ಇದೆ. ಕಲಿಕಾ ಫಲ 20. ಭಾರತದ ಅರ್ಥವ್ಯವಸ್ಥೆಯಲ್ಲಿನ ವಲಯಗಳನ್ನು ತಿಳಿಯುವಿರಿ ಮತ್ತು ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಅವುಗಳ ಪಾಲನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಗುಣವನ್ನು ನೀವು ಹೊಂದುತ್ತೀರಿ. ಮಕ್ಕಳೇ, ನಾವು ಬದುಕೋದಕ್ಕೆ ಆಹಾರ, ಗಾಳಿ, ನೀರು ಅತಿ ಮುಖ್ಯ. ಅದರಲ್ಲಿ ನಾವು ಗಾಳಿ ಮತ್ತು ನೀರು ಪ್ರಕೃತಿಯಿಂದ ಪಡ್ಕೋತೀವಿ. ಆಹಾರ ನಾವೇ ಹುಡುಕಬೇಕು, ಸಂಪಾದಿಸಬೇಕು ಮತ್ತು ತಿನ್ನಬೇಕು. ಮಾನವ ತನ್ನ ಆರಂಭಿಕ ಜೀವನದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಿದ್ದ. ನಾವು ಈಗ 21ನೇ ಶತಮಾನದಲ್ಲಿದ್ದೇವೆ. ಕೆಲವು ಹಸಿ ತರಕಾರಿ, ಹಣ್ಣುಗಳನ್ನು ಬಿಟ್ಟು ಉಳಿದ ಎಲ್ಲ ಆಹಾರ ತರಕಾರಿಗಳನ್ನು ಬೇಯಿಸಿಯೇ ತಿನ್ನುತ್ತೇವೆ. ಆದರೆ ಇವತ್ತು ಇವೆಲ್ಲ ಸುಲಭವಾಗಿ ನಮ್ಮ ಕೈಗೆ ಸಿಗುತ್ತಿದ್ದರೂ ಸಹ ಅವು ಊರೊಂದು ಅಲೆಕೊಂಡು ಸುತ್ತಾಡಿ ಕೊನೆಗೆ ಬಂದು ನಮ್ಮನ್ನು ತಲುಪ್ತವೆ. ಆದರೆ ಅವು ನಮ್ಮನ್ನು ತಲುಪುವ ನಡುವೆ ಹಲವಾರು ಜನರ ದುಡಿಮೆ ಇದೆ. ಒಂದು ವಸ್ತು ಇಂದು ನಮ್ಮ ಕೈ ಸೇರಬೇಕಾದ್ರೆ ಅದು ಭೂಮಿಯಲ್ಲಿ ಬೀಜವನ್ನು ಬಿತ್ತಿ, ಗೊಬ್ಬರ ಹಾಕಿ, ಬೆಳೆದು, ಅದನ್ನು ಕಟಾವು ಮಾಡಿ, ಸೇಕರಿಸಿ, ಮಾರುಕಟ್ಟೆಯಲ್ಲಿ ಮಾರಾಟವಾಗಿ, ಮಧ್ಯವರ್ತಿಗಳ, ವ್ಯಾಪಾರಿಗಳ ಮೂಲಕ ಅಥವಾ ಕೈಗಾರಿಕೆಗಳ ಮೂಲಕ ಅನೇಕ ಹಂತಗಳನ್ನು ದಾಟಿ ನಮ್ಮನ್ನು ಬಂದು ಸೇರ್ತದ. ಅಬ್ಬಾ, ಜಮೀನಿನಿಂದ ನಮ್ಮ ಕೈ ಸೇರಲು ಎಷ್ಟೊಂದು ಜನರು ಶ್ರಮ ಇದೆ ಅಲ್ವೇ? ವಿದ್ಯಾರ್ಥಿಗಳೇ, ಈ ತರನಾಗಿರ್ತಕ್ಕಂಥ ವಿವಿಧ ಚಟುವಟಿಕೆಗಳನ್ನು 3 ವಲಯಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ಮೊದಲನೇದು ಪ್ರಾಥಮಿಕ ವಲಯ, ಎರಡನೇದು ದ್ವಿತೀಯ ವಲಯ, ಮೂರನೇದು ತೃತೀಯ ವಲಯ. ನೋಡ್ಕೊಂಡು ಬರೋಣ ಪ್ರಾಥಮಿಕ ವಲಯದಲ್ಲಿ ಏನಿದೆ ಅನ್ನೋದನ್ನು. ಈ ಪ್ರಾಥಮಿಕ ವಲಯ ಅಂತಂದರೆ ನಿಸರ್ಗ ಆಧಾರಿತ ಚಟುವಟಿಕೆಗಳು ಅಂತ ಕರಿತೀವಿ. ಅದರಲ್ಲಿ ಕೃಷಿ ಬರ್ತದ, ರೇಷ್ಮೆ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅಂದರೆ ಮೀನುಗಾರಿಕೆ, ಹೂಗಳನ್ನು ಬೆಳೆಸ್ತಕ್ಕಂಥದ್ದು. ಕೃಷಿಗೆ ಪೂರಕವಿರುವ ಚಟುವಟಿಕೆಗಳನ್ನು, ನಿಸರ್ಗಕ್ಕೆ ಸಂಬಂಧಿಸಿದ ಚಟುವಟಿಕೆಗಳೆಲ್ಲವುಗಳು ಕೂಡ ಪ್ರಾಥಮಿಕ ವಲಯದಲ್ಲಿನೇ ಬರ್ತವೆ. ಇವತ್ತು ಕೃಷಿ ಪ್ರಧಾನ ಚಟುವಟಿಕೆ, ನಮ್ಮ ದೇಶದ ಬೆನ್ನೆಲುಬು ಕೂಡ ಹೌದು. ಈ ಕೃಷಿ ಇವತ್ತು ಅತ್ಯಧಿಕ ಜನರಿಗೆ ಉದ್ಯೋಗ ಕೊಡ್ತಾ ಇದೆ. ನಿರಂತರವಾಗಿ ಇರತಕ್ಕಂಥ ಜನಸಂಖ್ಯೆಗೆ ಆಹಾರ ಒದಗಿಸ್ತಕ್ಕಂಥ ಕೆಲಸ ಕೃಷಿ ಮಾಡ್ತಾ ಇದೆ. ಇದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಕೊಡ್ತದ, ಸೇವೆಗಳ ಬೆಳವಣಿಗೆಗೆ ಅತಿ ಅಮೂಲ್ಯ ಕೊಡುಗೆ ನೀಡಿದೆ. ಪ್ರಾಥಮಿಕ ವಲಯದಲ್ಲಿನ ಕೃಷಿ ಅಂತ ಹೇಳ್ತಾರೆ. ಇನ್ನು ಎರಡನೇದು ವಿದ್ಯಾರ್ಥಿಗಳೇ ದ್ವಿತೀಯ ವಲಯ ಅಂತ ಬರ್ತದೆ. ಇದನ್ನು ಉತ್ಪಾದನಾ ವಲಯ ಅಂತ ಕರೀತಾರೆ. ಅಂದರೆ ಈ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡತಕ್ಕಂಥದ್ದೇ ಉತ್ಪಾದನಾ ವಲಯದಲ್ಲಿ. ಇಲ್ಲಿ ಏನಿರ್ತದಪ್ಪ ಅಂದ್ರೆ ಕಟ್ಟಡ ನಿರ್ಮಾಣ, ವಿದ್ಯುತ್ ಶಕ್ತಿ ಉತ್ಪಾದನೆ ಒಳಗೊಂಡಂತೆ ಎಲ್ಲ ಕೈಗಾರಿಕಾ ಚಟುವಟಿಕೆಗಳು ದ್ವಿತೀಯ ವಲಯದಲ್ಲಿ ಬರ್ತವೆ. ಇದರ ಮಹತ್ವವನ್ನು ಹೇಳಬೇಕಾದ್ರೆ ಸ್ವಾತಂತ್ರ್ಯ ಅನಂತರ ಅವಧಿಯಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕಂಡಿತು. ದೇಶದ ಆದಾಯದಲ್ಲಿ 1/3 ಭಾಗ ಅದು ದ್ವಿತೀಯ ವಲಯದಿಂದನೇ ಬರ್ತದೆ, ಕೈಗಾರಿಕೆಗಳಿಂದ ಬರ್ತದೆ. ವಿಶೇಷವಾಗಿ ಸಾರಿಗೆ, ಇಂಧನ ಮತ್ತು ಸಂಪರ್ಕಗಳನ್ನು ಬಹಳಷ್ಟು ಸದೃಢಗೊಳಿಸಿದೆ. ನಾವು ದಿನನಿತ್ಯ ಬಳಸ್ತಕ್ಕಂಥ ಹಲವಾರು ಸರಕುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೈಗಾರಿಕೆಗಳು ಉತ್ಪಾದನೆಯನ್ನು ಮಾಡ್ತವೆ ಅಂತಕ್ಕಂಥದ್ದು ದ್ವಿತೀಯ ವಲಯದಲ್ಲಿ ಇತ್ತು. ಇನ್ನು ಲಾಸ್ಟ್ ತೃತೀಯ ವಲಯದಲ್ಲಿ ಸೇವಾ ವಲಯ ಅಂತ ಕರಿತೀವಿ. ಇದರಲ್ಲಿ ಏನೆಲ್ಲ ಬರ್ತದಪ್ಪ ಅಂತಂದ್ರೆ ವಿವಿಧ ಅಂಗಡಿಗಳು ಬರ್ತವೆ, ದೂರವಾಣಿ ಸೇವೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆ, ಆರೋಗ್ಯ ಕೇಂದ್ರಗಳು, ಹೋಟೆಲ್ಗಳು, ರೆಸ್ಟೋರೆಂಟ್, ಹಣಕಾಸು ಮತ್ತು ಬ್ಯಾಂಕ್ ಸಂಸ್ಥೆಗಳು, ತರಬೇತಿ ಮತ್ತು ಸಲಹಾ ಚಟುವಟಿಕೆಗಳು, ಸಾಮಾಜಿಕ ಸೇವಾ ಸಂಸ್ಥೆಗಳು. ಇವೆಲ್ಲವುಗಳು ಕೂಡ ತೃತೀಯ ವಲಯದಲ್ಲಿ ಅಂದರೆ ಸೇವಾ ವಲಯದಲ್ಲಿ ಬರ್ತಕ್ಕಂಥದ್ದು ಕೆಲಸ ಆಗಿತ್ತು. ಕಲಿಕಾ ಹಾಳೆ 63 ಚಟುವಟಿಕೆ 1. ಕೆಳಗಿನ ಕೋಷ್ಟಕದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ವಲಯಗಳನ್ನು ಒಳಗೊಳ್ಳುವ ಚಟುವಟಿಕೆಗಳನ್ನು ತಾವೇನು ಮಾಡಬೇಕಿತ್ತು, ಬರೀಬೇಕಿತ್ತು.
ಪ್ರಾಥಮಿಕ ವಲಯದಲ್ಲಿ ಯಾವ ಬರ್ತಾವ, ದ್ವಿತೀಯ ವಲಯದಲ್ಲಿ ಯಾವ ಬರ್ತಾವ, ತೃತೀಯ ವಲಯದಲ್ಲಿ ಯಾವ ಬರ್ತಾವ ಅಂತ ಬರಿಬೇಕಿತ್ತು. ನೋಡುವ, ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ರೇಷ್ಮೆ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಹೂಗಳನ್ನು ಬೆಳೆಸೋದು, ಇವೆಲ್ಲ ಏನಪ್ಪ ಅಂತಂದರೆ ಪ್ರಾಥಮಿಕ ವಲಯದಲ್ಲಿ ಬರ್ತದೆ. ಇನ್ನು ದ್ವಿತೀಯ ವಲಯದಲ್ಲಿ ನಾವು ಏನು ಹೇಳ್ಬೋದು, ಕೈಗಾರಿಕೆಗಳಲ್ಲಿ ಏನು ಮಾಡ್ತವೆ, ವಿಶೇಷವಾಗಿ ಬರ್ತಾವೆ. ಸಾರಿಗೆ, ಇಂಧನ ಕೈಗಾರಿಕೆಗಳು ಇವೆಲ್ಲಗಳು ಕೂಡ ದ್ವಿತೀಯ ವಲಯದಲ್ಲಿನೇ ಬರ್ತವೆ. ಇನ್ನು ತೃತೀಯ ವಲಯದಲ್ಲಿ ಬರ್ತಕ್ಕಂಥದ್ದು ವಿವಿಧ ಅಂಗಡಿಗಳು, ದೂರವಾಣಿ ಸೇವೆಗಳು ಬರ್ತಾವ, ಶೈಕ್ಷಣಿಕ ಸಂಸ್ಥೆಗಳು ಬರ್ತಾವ, ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹಣಕಾಸು ಮತ್ತು ಬ್ಯಾಂಕ್ ಸೇವೆಗಳು, ತರಬೇತಿ ಮತ್ತು ಸಲಹಾ ಸಂಸ್ಥೆಗಳು. ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಸಾಮಾಜಿಕ ಸೇವಾ ಸಂಸ್ಥೆಗಳು, ಅಂದರೆ NGOಗಳಂತ ಕರಿತೀವಿ. ಎಷ್ಟೋ ಇವತ್ತು NGOಗಳು ಅಸ್ತಿತ್ವದಲ್ಲಿ ಇದ್ದಾವೆ. ಇನ್ನು ಚಟುವಟಿಕೆ 2ಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಮಕ್ಕಳೀಗ ನಾವು ನಿಮಗೆ ಕೆಲವು ವಸ್ತುಗಳ ಪಟ್ಟಿಯನ್ನು ನೀಡ್ತೀವಿ. ಆ ವಸ್ತುಗಳು ನಿಮಗೆ ಹೇಗೆ ಬಂದು ಸೇರ್ತವೆ, ಅದು ನಿಮ್ಮನ್ನು ಸೇರಲು ಯಾರೆಲ್ಲ ಅದ್ರ ಹಿಂದೆ ಕೆಲಸ ಮಾಡಿದ್ರು ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೋಡುವ. ಮೊದಲನೇದವ್ರು ಏನು ಹೇಳಿದ್ದಾರೆ, ಈರುಳ್ಳಿ. ಈರುಳ್ಳಿ ಬಂದಿರತಕ್ಕಂಥದ್ದು ಕೃಷಿ ಚಟುವಟಿಕೆ, ಅಂದರೆ ಹೊಲ ಗದ್ದೆಗಳಿಂದ ಬರ್ತದೆ. ಇದನ್ನು ಇದರ ಹಿಂದೆ ಪರಿಶ್ರಮ ಇರೋದು ರೈತರದ್ದು ಅಂತ ನಾವು ಬರಿತೀವಿ. ಮೊಬೈಲ್ ಫೋನ್ಗಳು ಅವು ಕೈಗಾರಿಕೆಗಳಿಂದ ಬಂದಿದ್ದಾವೆ. ಆ ಕೈಗಾರಿಕೆಗಳಲ್ಲಿ ಎಷ್ಟೋ ಪರಿಣತ ಕೆಲಸಗಾರರು, ತಂತ್ರಜ್ಞರು ಅವ್ರದನ್ನು ಏನು ಮಾಡ್ತಾರೆ, ಉತ್ಪಾದನೆಯನ್ನು ಮಾಡಿ ಜನರ ಕೈಗೆ ಕೊಡ್ತಾರೆ. ಅಕ್ಕಿಗಳನ್ನು ಅದು ನೇರವಾಗಿ ಕೃಷಿದಿಂದ ರೈತರು ಕೂಡ ಬರ್ತಾರೆ. ಕೆಲವೊಂದಿಷ್ಟೋ ಪಾಲಿಶ್ಗಳನ್ನು ಮಾಡಬೇಕಾಗ್ತದೆ, ಅಂದರೆ ಅದು ಅಕ್ಕಿ ಮಿಲ್ಸ್ ಅಂತಾರೆ. ಅಲ್ಲೆಲ್ಲ ಹೋಗಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಅಕ್ಕಿ ಗಿರಣಿಗಳಲ್ಲಿ ಹೋಗಿ ಪರಿಣಿತ ಕೈಗಾರಿಕಾ ಕಾರ್ಮಿಕರು ಅದನ್ನು ಏನು ಮಾಡ್ತಾರೆ, ಪಾಲಿಶ್ ಅದು ಮಾಡಿ ಅದನ್ನು ಕಳಿಸ್ತಾರೆ. ಲಾಸ್ಟಲ್ಲಿ ಬೆಲ್ಲ ಇದೆ. ಬೆಲ್ಲ ಕೂಡ ಕೈಗಾರಿಕೆಗೆ ಹೋಗ್ತದೆ. ಅಲ್ಲಿನೂ ಕೂಡ ಕೈಗಾರಿಕಾ ಕಾರ್ಮಿಕರು ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಸಕ್ಕರೆಯ ವಿವಿಧವಾಗಿರ್ತಕ್ಕಂಥ ಉಪ ಉತ್ಪನ್ನಗಳನ್ನು ಬಳಸಿ ಬೆಲ್ಲವನ್ನು ತಯಾರನ್ನು ಮಾಡ್ತಾರೆ. ಚಟುವಟಿಕೆ 3ರಲ್ಲಿ ಏನಿದೆ ಅಂತಂದರೆ, ನಿಮ್ಮ ಮನೆ ಅಥವಾ ಸುತ್ತಮುತ್ತ ಇರುವ ಯಾವುದಾದರೊಂದು ರೈತರನ್ನು ಭೇಟಿ ಮಾಡಿ, ಕೈಗಾರಿಕೆಗಳಿಗೆ ಭೇಟಿ ನೀಡಿ, ಅವುಗಳು ಹೇಗೆ ತಯಾರಿಸ್ತಾರೆ ಮತ್ತು ಮಾರಾಟ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ. ನೀವೆಲ್ಲಾದರೂ ರೈತರಿಗೆ ಭೇಟಿ ಆಗಬೇಕಾದ್ರೆ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರ ಮನೆಗೆ ಹೋಗಿ. ಅಲ್ಲಿ ಆ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತ ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆಗಳನ್ನು ಯಾವ ಥರ ಪೋಷಣೆ ಮಾಡ್ತಾರೆ, ಗೊಬ್ಬರಗಳನ್ನು ಹಾಕ್ತಾರೆ, ಅದು ಎಷ್ಟು ಇಳುವರಿಗಳನ್ನು ಕೊಡ್ತದ, ಅದರ ಉತ್ಪಾದನೆ ಹೇಗಿದೆ, ಪ್ರೆಸೆಂಟಾಗಿ ಆ ಸಾವಯವ ಕೃಷಿ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದಾವೆ ಅನ್ನೋದನ್ನು ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರ ಒಂದು ಗದ್ದೆಗೆ ಹೋಗಿ ಭೇಟಿ ನೀಡಿ ಇಷ್ಟು ವರದಿಗಳನ್ನು ಬರೆದ್ರೆ ಈ ಚಟುವಟಿಕೆ ಆಗ್ತದ. ಇಲ್ಲ ರೈತರು ಭೇಟಿ ಆಗದೇ ಇತ್ತಂದರೆ ಕೈಗಾರಿಕಾ ಪ್ರದೇಶಕ್ಕೂ ಕೂಡ ನೀವುಗಳು ಹೋಗ್ಬೋದು. ಆ ಕೈಗಾರಿಕೆಯಲ್ಲಿ ವಿಶೇಷವಾಗಿ ಉತ್ಪಾದನಾ ವಿಭಾಗ ಇರ್ತದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅಲ್ಲಿ ಹೋಗಿ ತಾವುಗಳು ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ಸೂಪರ್ವೈಸರ್ಗೆ ಹೋಗಿ ತಾವು ಅಡ್ವಾನ್ಸ್ ಆಗಿ ಪರ್ಮಿಷನನ್ನು ತೆಗೆದುಕೊಂಡ್ರೆ ನಿಮಗೆ 1 ಡೇ ಕೊಡ್ತಾರೆ. ಅವರು ನಿಮಗೆ ಅಲ್ಲಿ ಉತ್ಪಾದನಾ ವಿಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆ ಇದೆ ಅನ್ನೋದನ್ನು ವಿವರಿಸ್ತಾರೆ. ಯಾವ ಥರ ಅಲ್ಲಿ ವಿತರಣೆಗಳನ್ನು ಮಾಡ್ತಾರೆ, ಅವರ ಒಂದು ಕೈಗಾರಿಕೆಗಳಿಗೆ ಬೇಡಿಕೆಗಳು ಹೇಗೆ ಬರ್ತಾ ಇದೆ, ಆ ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಮಾಡ್ತಕ್ಕಂಥ ವಿಭಾಗಗಳೇನು, ಅಲ್ಲಿರ್ತಕ್ಕಂಥ ಕೆಲಸಗಾರರ ಪರಿಶ್ರಮ ಏನು, ಲಾಭ ಏನು ಅನ್ನೋದೆಲ್ಲ ತಾವೇನು ಮಾಡ್ಬೋದಪ್ಪ ಅಂದರೆ ಕೈಗಾರಿಕಾ ಘಟಕಗಳಲ್ಲಿರ್ತಕ್ಕಂಥ ಉತ್ಪಾದನಾ ವಿಭಾಗದಲ್ಲಿರ್ತಕ್ಕಂಥ ಮೇಲ್ವಿಚಾರಕರಿಂದ ಪಡೆದು ತಿಳಿದುಕೊಂಡಿದ್ದಾದರೆ ಈ ಚಟುವಟಿಕೆ ಕ್ಲಿಯರ್ ಆಗ್ತದೆ. ಇಷ್ಟಿತ್ತು ವಿದ್ಯಾರ್ಥಿಗಳೇ 8ನೇ ತರಗತಿಯ ಕಲಿಕಾ ಹಾಳೆ 63ಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ. ಇನ್ನು ಒಂದು ಭಾಗ ಮಾತ್ರ ಉಳಿತು 64. ಅದನ್ನು